ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ ಅಂತ ನೀವು ನೋಡಿದಾಗ ದ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಅಬ್ಸರ್ವ್ ಇಸ್ ನಮ್ಮ ಪ್ರಾಡಕ್ಟ್ US ಪೇಟೆಂಟೆಡ್ ಇಂಗ್ರೀಡಿಯೆಂಟ್ ಇದೆ, ರೈಟ್? ಇಟ್ ಇಸ್ ಕಾಲ್ಡ್ ಎಸ್ FB3. FB3 ಅಂದ್ರೆ ಫ್ಯಾಟ್ ಬರ್ನರ್ 3 ಅಂತ ಅರ್ಥ. ಫ್ಯಾಟ್ ಬರ್ನರ್ 3 ಅಂದ್ರೆ ಕೊಬ್ಬನ್ನ ಕರಗಿಸುವಂತಹ ಅಂಶ ಒಂದು FB3 ಇದೆ. 3 ಅಂದ್ರೆ 3 ಗಿಡಮೂಲಿಕೆಗಳ ಒಂದು ಕಾಂಬಿನೇಷನ್ ಅದು. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 3 ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್. ನೆಕ್ಸ್ಟ್, ದ ಫಸ್ಟ್ ಥಿಂಗ್ ದಟ್ ಎವ್ರಿಬಡಿ ಹ್ಯಾಸ್ ಟು ನೋ ಅಬೌಟ್ ಐಸ್ಲಿಮ್ ಬಾರ್ ಇಸ್ ಅದರಲ್ಲಿ ಕ್ಯಾಲರಿ ಕಡಿಮೆ ಇದೆ. ಓಕೆ, ನಾರ್ಮಲಿ ಕ್ಯಾಲರಿ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ನಾನು ಆಗ್ಲೇ ಊಟದ ಬಗ್ಗೆ ಮಾತಾಡ್ತಾ ಇದ್ದೆ. ನಾವೆಲ್ಲ ಬರೀ ರುಚಿಗೆ ತಿಂತೀವಿ, ಕ್ವಾಲಿಟಿಗೆ ತಿನ್ನಲ್ಲ, ನ್ಯೂಟ್ರಿಷನ್ಗೆ ತಿನ್ನಲ್ಲ ಅಂತ. ನಮ್ಮ ಊಟದಲ್ಲಿ ಏನಿದೆ ಇವತ್ತಿನ ದಿನ ಅಂದ್ರೆ ಕ್ಯಾಲರಿ ತುಂಬಾ ಜಾಸ್ತಿ ಇದೆ. ಓಕೆ, ತೀರಾ ಕ್ಯಾಲರೀಸ್ ತಿಂತೀವಿ ನಾವು ಆಕ್ಚುಲಿ. ಓಕೆ, ನಾರ್ಮಲಿ ನಾವು ಊಟದಲ್ಲಿ ಫೈಬರ್ ತಿನ್ನಲ್ಲ, ಪ್ರೋಟೀನ್ ತಿನ್ನಲ್ಲ, ವಿಟಮಿನ್ ತಿನ್ನಲ್ಲ, ಬರೀ ಸ್ಟಾರ್ಚ್ ಮಾತ್ರ ತಿನ್ನೋದು ನಾವು. ಅದು ತಿಂದು ಏನಾಗುತ್ತೆ, ನಿಮ್ಮ ಕ್ಯಾಲರಿ ಜಾಸ್ತಿ ಆಗುತ್ತೆ. ಬಟ್ ನಾವೇನ್ ಮಾಡ್ತಾ ಇದ್ದೀವಿ, ಐಸ್ಲಿಮ್ ಬಾರ್ ಅನ್ನೋದು ಇದನ್ನ ನಾವು ಮೀಲ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದು ಹೊತ್ತಿನ ಊಟವನ್ನ ಬಿಟ್ಟು ನೀವು ಇದನ್ನ ಸೇವನೆ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಮೀಲ್ ರೀಪ್ಲೇಸ್ಮೆಂಟ್. ಆ ಹೊತ್ತಿನ ಊಟ ನೀವು ಮಾಡದೇ ಇದ್ರೂ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಿಮ್ಮ ಬಾಡಿಗೆ ನಾವು ಕ್ಯಾಲರಿನ ಕಡಿಮೆ ಕೊಡ್ತಾ ಇದ್ದೀವಿ, ಜಾಸ್ತಿ ಕೊಡ್ತಾ ಇಲ್ಲ. ನೀವು ಒಂದು ಊಟ ಮಾಡಿದ್ರಿ ಅಂದ್ರೆ ಕ್ಯಾಲರಿ ಜಾಸ್ತಿ ಆಗ್ಬಿಡುತ್ತೆ. ಎರಡನೇ ಪಾಯಿಂಟ್ ಏನಂದ್ರೆ ನಮ್ಮ ಪ್ರಾಡಕ್ಟ್ ನಲ್ಲಿ ಪೇಟೆಂಟೆಡ್ ಆಕ್ಟಿವ್ಸ್ ಇದೆ, ಅಂದ್ರೆ US ಪೇಟೆಂಟೆಡ್ ಆಕ್ಟಿವ್ಸ್ FB3 ಇದೆ. ಮೂರನೇದು ವೆಯ್ಟ್ ಮ್ಯಾನೇಜ್ಮೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಬಾರ್ನಲ್ಲಿ ಪ್ರೋಟೀನ್ ಅಂಶ ಇದ್ದಾಗ ಅದು ವೆಯ್ಟ್ ಅನ್ನ ಜಾಸ್ತಿ ಕೂಡ ಮಾಡಬಹುದು, ತೂಕವನ್ನು ಕಡಿಮೆ ಕೂಡ ಮಾಡಬಹುದು. ದಿಸ್ ಇಸ್ ಕಾಲ್ಡ್ ಎಸ್ ವೆಯ್ಟ್ ಮ್ಯಾನೇಜ್ಮೆಂಟ್. ಐಸ್ಲಿಮ್ ಬಾರ್ ತಗೊಂಡು ದಪ್ಪ ಕೂಡ ಆಗ್ಬೋದು, ಐಸ್ಲಿಮ್ ಬಾರ್ ತಗೊಂಡು ತೂಕ ಕೂಡ ಇಳಿಸಬಹುದು. ದಿಸ್ ಇಸ್ ಕಾಲ್ಡ್ ಎಸ್ ವೆಯ್ಟ್ ಮ್ಯಾನೇಜ್ಮೆಂಟ್. ಐ ವಿಲ್ ಟೆಲ್ ಯು ಹೌ ಇಟ್ ಹ್ಯಾಪನ್ಸ್. ನಾಲ್ಕನೇದು ಫೈಬರ್ ರಿಚ್. ನಾವು ಪ್ರತಿದಿನ ಆಹಾರದಲ್ಲಿ ಫೈಬರ್ ಅಂಶ ತಿನ್ನೋದೇ ಇಲ್ಲ, ನಾರಿನ ಅಂಶ ತಿನ್ನೋದಿಲ್ಲ, ರೈಟ್? ಯಾರಾದ್ರೂ ಹೀರೆಕಾಯಿ ತಿನ್ನಿ ಅಂದ್ರೆ ಅದೇನು ತಿನ್ನೋದು ಅಂತ, ಹೀರೆಕಾಯಿ ತಿನ್ನಕ್ಕಾಗಲ್ವಲ್ಲ, ನಾರಿರುತ್ತೆ. ಓಕೆ, ಅದೇ ತರ ಈ ನವಿಲ್ ಕೋಸು ತೀರಾ ಬಲ್ತ್ ಹೋಗಿದ್ರೆ ತಿನ್ನಲ್ಲ ಯಾರು, ಬಟ್ ಅದು ಒಳ್ಳೇದು ಆಕ್ಚುಲಿ, ಬಿಕಾಸ್ ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರುತ್ತೆ, ಫೈಬರ್ಸ್ ಜಾಸ್ತಿ ಇರುತ್ತೆ. ಮೆಂತ್ಯ ಫಾರ್ ಎಕ್ಸಾಂಪಲ್ ಕಹಿ ಇರುತ್ತೆ, ಯಾಕೆ ತಿನ್ಬೇಕು, ರೈಟ್? ಬಟ್ ಅದರಲ್ಲಿ ಇರುವಂತ ಫೈಬರು ಬೇರೆ ಯಾವ್ದ್ರಲ್ಲೂ ಸಿಗಲ್ಲ ನಿಮಗೆ. ಇವೆಲ್ಲ ನಾವೇನ್ ಮಾಡಿದ್ದೀವಿ, ಇದನ್ನೆಲ್ಲ ನೋಡಿಕೊಂಡು ಹೇಗೂ ಜನ ಇದನ್ನ ತಿನ್ನೋದಿಲ್ಲ, ನಮ್ಮ ಪ್ರಾಡಕ್ಟ್ ಅಲ್ಲಿ ಇದನ್ನ ಹಾಕಿದ್ರೆ ಡೆಫಿನೆಟ್ ಆಗಿ ಆ ಒಂದು ಅಂಶ ನಿಮ್ಮ ಬಾಡಿಗೆ ಹೋಗುತ್ತೆ ಅಂತ ಈ ಎಲ್ಲ ಐಟಮ್ಸ್ ನಾವು ಹಾಕಿದ್ದೀವಿ. ನೆಕ್ಸ್ಟ್ ಥಿಂಗ್ ಇಸ್ ನ್ಯಾಚುರಲ್ ಬೇಸ್ಡ್. ಈ ಒಂದು ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದ ರಾಸಾಯನಿಕ ಪದಾರ್ಥಗಳಿಲ್ಲ. ದೇರ್ ಆರ್ ನೋ ಕೆಮಿಕಲ್ಸ್ ಇನ್ ದಿಸ್ ಪ್ರಾಡಕ್ಟ್. ಓಕೆ, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಏನು ಕೂಡ ಈ ಪ್ರಾಡಕ್ಟ್ ಅಲ್ಲಿ ಇಲ್ಲ. ನೆಕ್ಸ್ಟ್, ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ನಾರ್ಮಲಿ ನಮ್ಮ ಮನೆಗಳಲ್ಲಿ ಯಾರಾದರೂ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದ್ರೆ ಖುಷಿ ಆಗತ್ತಲ್ವ? ಓಕೆ, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಲೆಟ್ ಇಟ್ ಬಿ ಮಾಸ್ಟರ್ಸ್ ಡಿಗ್ರಿ ಆರ್ PhD ಆರ್ ವಾಟ್ ಎವರ್ ಇಟ್ ಇಸ್, ಫಸ್ಟ್ ರ್ಯಾಂಕ್ ಸ್ಟೇಟ್ಗೆ ಅಥವಾ ಕಂಟ್ರಿಗೆ ಬಂದ್ರು ಅಂದ್ರೆ ಎವ್ರಿಬಡಿ ಇಸ್ ಹ್ಯಾಪಿ, ರೈಟ್? ಬಟ್ ನಾವುಗಳು ಈ ದೇಶದಲ್ಲಿ ತೂಕ ಹೆಚ್ಚೋದ್ರಲ್ಲಿ ಥರ್ಡ್ ರ್ಯಾಂಕ್ ಅಲ್ಲಿ ಇದ್ದೀವಿ ಆಕ್ಚುಲಿ. ಇಡೀ ಜಗತ್ತಲ್ಲಿ ನೋಡಿದ್ರೆ ತೂಕದಲ್ಲಿ ವಿ ಆರ್ ಥರ್ಡ್. ಅಂದ್ರೆ ನಾವೇನಂದ್ರೆ ನಮ್ಮ ಬಾಡಿ ವೆಯ್ಟ್ ಅನ್ನ ಇಳಿಸ್ಕೊಳ್ಳೋದಕ್ಕೆ ವಿ ಆರ್ ಟ್ರೈಂಗ್ ವೆರಿ ಲೆಸ್ ದೀಸ್ ಡೇಸ್, ತಿನ್ನೋದಕ್ಕೆ ಮಾತ್ರ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಇದೇನಾಗುತ್ತೆ ಅಂದ್ರೆ ಇಂಡಿಯಾ ಇಸ್ ದ ಥರ್ಡ್ ಮೋಸ್ಟ್ ಒಬೀಸ್ ಕಂಟ್ರಿ ಇನ್ ದ ವರ್ಲ್ಡ್ ಆಫ್ಟರ್ US ಅಂಡ್ ಚೈನಾ. US ಫಸ್ಟ್ ಅಲ್ಲಿ ಇದೆ, ಚೈನಾ ಸೆಕೆಂಡ್ ಇದೆ, ನಾವು 3ನೇ ಸ್ಥಾನದಲ್ಲಿ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಇವತ್ತಿನ ದಿನ 73% ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ದ ಕ್ಲಿನಿಕ್, ಯಾರು 73% ಕ್ಲಿನಿಕ್ಗೆ ಹೋಗ್ತಾರೆ ಅವರಿಗೆ ಒಬಿಸಿಟಿ ಸಿಂಪ್ಟಮ್ ಇರುತ್ತೆ. ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ 1 in 2 ಪೇಷಂಟ್ಸ್, 2 ಪೇಷಂಟ್ ಡಾಕ್ಟರ್ ಹತ್ರ ಹೋದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಒಬಿಸಿಟಿ ಇರುತ್ತೆ. ಆ ಕಾಲ ಬಂದಿದೆ ಈಗ, ಇಬ್ಬರಲ್ಲಿ ಒಬ್ಬರಿಗೆ. ದಟ್ ಈಸ್ ವಾಟ್ ದ ಸಿಚುವೇಶನ್ ಇಸ್ ಅಂಡ್ ದಿಸ್ ಇಸ್ ವೆರಿ ಅಲಾರ್ಮಿಂಗ್. ಓಕೆ, ಇಟ್ಸ್ ಅ ವೆರಿ ಅಲಾರ್ಮಿಂಗ್ ಸಿಚುವೇಶನ್. ಒಂದು ಮೆಟಬಾಲಿಕ್ ಡಿಸೀಸ್ ಅನ್ನೋದು ಏನು ಅನ್ನೋದು ಇಂದಿನ ದಿನ ನಮ್ಮ ಭಾರತೀಯರಿಗೆ ಅರ್ಥ ಆಗ್ತಾ ಇದೆ ಆಕ್ಚುಲಿ. ನೆಕ್ಸ್ಟ್, ಒಬಿಸಿಟಿ ಅಥವಾ ಓವರ್ ವೆಯ್ಟ್ ಅಂತ ಬಂದಾಗ ಜನ ಅನ್ಕೊಳ್ಳೋದು ದಪ್ಪ ಇದ್ದಾರೆ ಅಂತ. ದಟ್ ಈಸ್ ಅ ವೆರಿ ರಾಂಗ್ ನೋಷನ್ ಆಕ್ಚುಲಿ. ಒಬಿಸಿಟಿ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸೈಜ್ ಆಫ್ ದಿ ಬಾಡಿ. ಒಬ್ಬ ಸಣ್ಣಕ್ಕಿದ್ದವನು ಕೂಡ ಒಬಿಸಿಟಿ ಆಗ್ಬೋದು. ದೇ ಮೇ ಲುಕ್ ವೆರಿ ಲೀನ್, ಸಣ್ಣಕ್ಕೆ ಕಾಣಬಹುದು ಅಷ್ಟೇ ಅವರು, ಬಟ್ ಸ್ಟಿಲ್ ಅವರಿಗೆ ಒಬಿಸಿಟಿ ಸಿಂಪ್ಟಮ್ಸ್ ಇರುತ್ತೆ. ಒಬಿಸಿಟಿ ಸಿಂಪ್ಟಮ್ಸ್ ಅಂತ ಬಂದಾಗ ಏನಾಗುತ್ತೆ ಬಾಡಿನಲ್ಲಿ ಅಂದ್ರೆ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್, ಈಗ ನ್ಯೂ ಇಯರ್ ಬರ್ತಾ ಇದೆಯಲ್ಲ 2019, ನಾರ್ಮಲಿ ಯಾವುದೋ ಒಂದು ಶಾಪಿಂಗ್ ಮಾಡಕ್ ಹೋಗ್ತೀರ ನೀವು, ಬೈ 1 get 1 ಫ್ರೀ ಆಫರ್ ಅಂತ ಇರುತ್ತೆ ತಾನೆ, ಕರೆಕ್ಟ್? ಶರ್ಟ್ ತಗೊಳಕ್ ಹೋದ್ರೆ ಬೈ 1 ಶರ್ಟ್ get 1 ಶರ್ಟ್ ಫ್ರೀ, ನಾವಂತದ್ದನ್ನೇ ತಗೊಳಕ್ ಹೋಗ್ತೀವಿ ಆಕ್ಚುಲಿ. ಅದೇ ತರಾನೇ ಒಬ್ಬ ಮನುಷ್ಯನಿಗೆ ಒಬಿಸಿಟಿ ಸಿಂಪ್ಟಮ್ಸ್ ಬಂದಾಗ, ಒಬಿಸಿಟಿ ಸಿಂಪ್ಟಮ್ ಬಂದ ತಕ್ಷಣ ಡಯಾಬಿಟಿಸ್ ಕೂಡ ಫ್ರೀ, ಅದು ಬಂದ್ಬಿಡುತ್ತೆ ಜೊತೆಲಿ, ನೀವು ಬೇಡ ಅಂದ್ರೂ ಬಂದ್ಬಿಡುತ್ತೆ ಹಿಂದೆ. ಸೊ ಅದು ಬೈ 1 get 1 ಫ್ರೀ ಆಫರ್ ಆಗ್ಬಿಡುತ್ತೆ. ದಟ್ ಈಸ್ ಅ ವೆರಿ ಡೇಂಜರಸ್ ಥಿಂಗ್ ಆಕ್ಚುಲಿ.
ಎರಡನೇ ಪಾಯಿಂಟ್ ನೀವು ನೋಡಿದಾಗ ಒಬ್ಬ ಮನುಷ್ಯನಿಗೆ ಒಬಿಸಿಟಿ ಸಿಂಪ್ಟಮ್ ಬಂದಾಗ ಹಾರ್ಟ್ ಪ್ರಾಬ್ಲಮ್ ಬರೋದು ಗ್ಯಾರಂಟಿ. ಓಕೆ, ಎಲ್ಲರ ಹತ್ರ ಎಷ್ಟು ಹಾರ್ಟ್ ಇದೆ? ಒಂದೇ ಅಲ್ಲ. ಓಕೆ, ಬಟ್ ಈ ಫಿಲಮಲ್ಲಿ ಯಾಕೆ ನಾವು ನನ್ನ ಹೃದಯ ನಿನಗೆ ಕೊಟ್ಟೆ, ನಿನ್ನ ಹೃದಯ ನನಗೆ ಕೊಡು ಅಂತೆಲ್ಲ ಕೇಳ್ತಾರಲ್ಲ, ಸೊ ಇಟ್ಸ್ ಆಲ್ ಇಂಪ್ರಾಕ್ಟಿಕಲ್. ಓಕೆ, ನಿಮ್ಮ ಹೃದಯ ಕೊಟ್ಬಿಟ್ರೆ ನೀವು ಔಟ್ ಆಕ್ಚುಲಿ. ಸೊ ದ ಥಿಂಗ್ ಇಸ್, ಎಷ್ಟೋ ಜನ ಅಂದರೆ ಹಾರ್ಟ್ ಟ್ರಬಲ್ ಅಂದ ತಕ್ಷಣ ನಿಮ್ಗೆ ತಲೆಗೆ ಬರೋದು ಏನಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಅಂತ ಅಷ್ಟೇ ತಲೆಗೆ ಬರೋದು ಜನಗಳಿಗೆ. ಹಾರ್ಟ್ ಪ್ರಾಬ್ಲಮ್ ಕ್ಯಾನ್ ಬಿ ಎನಿಥಿಂಗ್. ಹಾರ್ಟ್ ಅಟ್ಯಾಕ್ ಆಗೋದು ಮಾತ್ರ ಹಾರ್ಟ್ ಪ್ರಾಬ್ಲಮ್ ಅಲ್ಲ. ನಿಮ್ಮ ಬಾಡಿನಲ್ಲಿ ಕೊಬ್ಬಿನಂಶ ಜಾಸ್ತಿ ಆದಾಗ ಕೊಲೆಸ್ಟ್ರಾಲ್ ಏರುತ್ತೆ ಬಾಡಿನಲ್ಲಿ. ಕೊಲೆಸ್ಟ್ರಾಲ್ ಹಾರ್ಟ್ ಅಲ್ಲಿ ಸೇರಿದಾಗ ಯು ಕ್ಯಾನ್ ಗೆಟ್ ಹಾರ್ಟ್ ಟ್ರಬಲ್ಸ್. ಚೆಸ್ಟ್ ಪೈನ್ ಬರುತ್ತೆ ಅದರಲ್ಲಿ. ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು ಅಂತ ಏನಿಲ್ಲ, ಎನಿಥಿಂಗ್. ಆ ಚೆಸ್ಟ್ ಪೈನ್ ಈಸ್ ಆಲ್ಸೋ ಅ ಹಾರ್ಟ್ ಪ್ರಾಬ್ಲಮ್. ಅದಕ್ಕೆ ನಾವು ಆಂಜೈನಾ ಪೆಕ್ಟೋರಿಸ್ ಅಂತೀವಿ ಮೆಡಿಕಲ್ ಟರ್ಮ್ಸ್ ಅಲ್ಲಿ. ಅದರಲ್ಲಿ ಸ್ಟೇಬಲ್ ಆಂಜೈನಾ, ಇನ್ಸ್ಟೇಬಲ್ ಆಂಜೈನಾ ಅಂತ ಬರುತ್ತೆ. ಎಷ್ಟೋ ಜನಕ್ಕೆ ಚೆಸ್ಟ್ ಪೈನ್ ಬಂದ್ರೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಎಷ್ಟೋ ಜನಕ್ಕೆ ಬಂದು ಬಿಟ್ಟು 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 ಹೋಗುತ್ತೆ, ಬಿಟ್ಟು ಹೋಗಿ ಮತ್ತೆ ಬರುತ್ತೆ, ಆ ಥರ ಆಗುತ್ತೆ. ದೀಸ್ ಆರ್ ಕಾಲ್ಡ್ ಎಸ್ ಚೆಸ್ಟ್ ಪೈನ್ ಆಕ್ಚುಲಿ. ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಹಾರ್ಟ್ ಪ್ರಾಬ್ಲಮ್, ಬಟ್ ಅದು ಹಾರ್ಟ್ ಅಟ್ಯಾಕ್ ಅಲ್ಲ. ಯಾವ ಒಬ್ಬ ಮನುಷ್ಯನ ತೂಕ ಜಾಸ್ತಿ ಇರುತ್ತೆ ಅಥವಾ ಒಬಿಸಿಟಿ ಜಾಸ್ತಿ ಇರುತ್ತೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋದು ಗ್ಯಾರಂಟಿ. ಮೂರನೇದು ಡಿಕ್ರೀಸ್ ಇನ್ ಇಮ್ಯುನಿಟಿ. ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ, ನಮ್ಮ ಇಮ್ಯುನಿಟಿ ಒಂಥರ ನಮ್ಮ ಆರ್ಮಿ ಇದ್ದಂಗೆ. ಯಾವತ್ತು ಆರ್ಮಿ ವೀಕ್ ಆಗುತ್ತೆ ಶತ್ರುಗಳೆಲ್ಲ ಬಂದು ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ಅದೇ ಥರನೇ ನಮ್ಮ ಒಬಿಸಿಟಿ ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಕಾಫು ಕೋಲ್ಡ್ ಏನಾದರೂ ಇರ್ಬೋದು, ಬಂದಾಗ ನಿಮಗದು ನಿವಾರಣೆ ಆಗಲ್ಲ. ಈವನ್ 1 ಮಂತ್ ಆದರೂ ಕೂಡ ಅದು ಹೋಗೋದಿಲ್ಲ. ದಿಸ್ ಇಸ್ ಕಾಲ್ಡ್ ಎಸ್ ಡಿಕ್ರೀಸ್ ಇನ್ ಇಮ್ಯುನಿಟಿ. ನಾಲ್ಕನೇದು ನೋಡಿದ್ರೆ ಇನ್ಕ್ರೀಸ್ ರಿಸ್ಕ್ ಆಫ್ ಕ್ಯಾನ್ಸರ್. ಕುಡಲ್ ಇಸ್ ನಥಿಂಗ್ ಬಟ್ ದಿ ಕೋಲಾನ್ ಕ್ಯಾನ್ಸರ್ ಆಕ್ಚುಲಿ. ಇಂಟೆಸ್ಟೈನ್ಸ್ ನಲ್ಲಿ ಏನಾಗುತ್ತೆ, ಐ ಟೆಲ್ ಯು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಬಟ್ ನೋಬಡಿ ನೋಸ್ ಅಬೌಟ್ ದಿಸ್ ಮೇಜರ್ ಕ್ಯಾನ್ಸರ್ ವಿಚ್ ಇಸ್ ಹ್ಯಾಪನಿಂಗ್ ಟುಡೇ. ಇಂಟೆಸ್ಟೈನ್ಸ್ ನಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಅದು ಯಾಕೆ ಬರುತ್ತೆ ಅಂದ್ರೆ ನಮಗೆಲ್ಲರಿಗೂ ಒಂದು ರೋಗ ಸ್ಟಾರ್ಟ್ ಆಗಿದೆ ಇವತ್ತಿನ ದಿನ, ಕಾನ್ಸ್ಟಿಪೇಷನ್ ಅನ್ನೋ ರೋಗ. ರೈಟ್, ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಯಾರಿಗೂ ಮೋಷನ್ ಆಗ್ತಾ ಇಲ್ಲ. ರೈಟ್, ಸೊ ಯೂಶಲಿ ನಮ್ಮ ಹಳಬರೆಲ್ಲ ಕನ್ನಡದಲ್ಲಿ ಒಂದು ಗಾದೆ ಹೇಳೋರು, ಜಲಬಾಧೆ ಮಲಬಾಧೆ ಇರಬಾರ್ದು ಅಂತ. ಕರೆಕ್ಟ್, ಇದೆಲ್ಲ ಸತ್ಯ ಆಗ್ತಾ ಇದೆ ಇವತ್ತಿನ ದಿವಸ ಆಕ್ಚುಲಿ. ಅಂದ್ರೆ ಮೂತ್ರ ಸರಿಯಾಗಿ ಹೋಗ್ಬೇಕು ಒಬ್ಬ ಮನುಷ್ಯನಿಗೆ, ಮಲ ಸರಿಯಾಗಿ ಹೋಗ್ಬೇಕು ಅಂದ್ರೆ ಮೋಷನ್ ಆಗ್ಬೇಕು ಕ್ಲಿಯರ್ ಆಗಿ. ಈ ಎರಡೂ ಆದ್ರೆ ನಿಮ್ಮ ಬಾಡಿಲಿ ಏನೂ ಆಗಲ್ಲ ಅಂತ ಹಿಂದಿನ ಕಾಲದಿಂದ ಹೇಳ್ತಾ ಇದ್ರು ಇದನ್ನ, ವಿಚ್ ಇಸ್ ಸರ್ಟನ್ಲಿ ಟ್ರೂ ಆಕ್ಚುಲಿ. ಈಗ ಏನಾಗ್ತಾ ಇದೆ ಅಂದ್ರೆ ನೀವು ಸರಿಯಾಗಿ ತಿಂದೇ ಇರೋದ್ರಿಂದ, ಆಹಾರ ಸರಿ ಇಲ್ಲ, ಜೀರ್ಣ ಆಗ್ತಾ ಇಲ್ಲ, ಮೋಷನ್ ಆಗ್ತಾ ಇಲ್ಲ, ಇದೆಲ್ಲ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಪೈಲ್ಸ್ ಬರುತ್ತೆ ಹೊರಗಡೆ. ಫಸ್ಟ್ ಅದು ಬರೋದು. ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂದ್ರೆ ಇಟ್ ಇಸ್ ಕನ್ವರ್ಟಿಂಗ್ ಇನ್ ಟು ಅ ಕ್ಯಾನ್ಸರ್ ಕಾಲ್ಡ್ ಎಸ್ ಕೋಲಾನ್ ಕ್ಯಾನ್ಸರ್ ಅಂತ. ಇಂಟೆಸ್ಟೈನ್ಸ್ ಅಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ದಿಸ್ ಅ ವೆರಿ ವೆರಿ ಡೇಂಜರಸ್ ಥಿಂಗ್. ತೂಕ ಹೆಚ್ಚಾದವರಿಗೆ ಈ ಒಂದು ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್ ಇಸ್ ಆಸ್ಟಿಯೋಆರ್ಥ್ರೈಟಿಸ್. ಒಬ್ಬ ಮನುಷ್ಯನಿಗೆ ಒಬಿಸಿಟಿ ಸಿಂಪ್ಟಮ್ಸ್ ಬಂದಾಗ ಮೈಕೈ ನೋವುಗಳು ಜಾಸ್ತಿ ಆಗುತ್ತೆ, ಗಂಟು ನೋವು. ರೈಟ್, ಆ ಗಂಟು ನೋವುಗಳು ಎಸ್ಪೆಷಲಿ ಜಾಯಿಂಟ್ ಪೇನ್ಸ್, ಮಯಾಲಜಿಕ್ ಪೇನ್ಸ್, ಆರ್ಥ್ರಾಲಜಿಕ್ ಪೇನ್ಸ್ ಅಂತೀವಿ ನಾವು. ಆ ಒಂದು ಪೇನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆದಾಗ ಪ್ರೆಷರ್ ಜಾಸ್ತಿ ಬೀಳುತ್ತೆ ಬೋನ್ಸ್ ಮೇಲೆ. ಓಕೆ, ಬೋನ್ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಾಗ ಸೌದೋಗ್ಬಿಡುತ್ತೆ ಬೋನ್ಸ್ ಎಲ್ಲ, ನಡಿಯಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಎಷ್ಟೋ ಜನಕ್ಕೆ ಇಂಡಿಯನ್ ಟಾಯ್ಲೆಟ್ಗೆ ಹೋಗಿ ಅಂದ್ರೆ ಹೋಗೋಕ್ಕಾಗಲ್ಲ. ಕಮೋಡಲ್ಲಿ ಕೂತ್ಕೊಳ್ಳಿ ಅಂದ್ರೆ ಆರಾಮಾಗಿ ಕೂತ್ಕೊಂಡು ಹೋಗ್ತಾರೆ. ಬಟ್ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿ ಅಂದ್ರೆ ಸರ್ಕಸ್ ಮಾಡ್ಬಿಡ್ತಾರೆ ಈಗಿನ ಕಾಲದಲ್ಲಿ. ಏನಕ್ಕಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ವೇಟ್. ಒಬಿಸಿಟಿ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಜಾಯಿಂಟ್ ಮೇಲೆ ಪ್ರೆಷರ್ ಜಾಸ್ತಿ ಆದಾಗ ಆರ್ಥ್ರೈಟಿಸ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಆಸ್ತಮಾ. ನಮ್ಮ ಹತ್ರ ಎಷ್ಟು ಲಂಗ್ಸ್ ಇದೆ ಹೇಳಿ? ಎರಡೇನಾ? ಓಕೆ, ಇದೆಲ್ಲರಿಗೂ ಗೊತ್ತಿರುತ್ತೆ ಪ್ರಾಬ್ಲಮ್. ಸಿನಿಮಾ ತೋರಿಸೋ ಮುಂಚೆ ಫಸ್ಟ್ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಅದು, ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ರೈಟ್, ಇವಾಗ ಏನಾಗ್ತಾ ಇದೆ ಅಂದ್ರೆ ಎಲ್ಲರೂ ಆ ಟೊಬ್ಯಾಕೋ ಯೂಸ್ ಮಾಡಿ 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 ಲಂಗ್ಸ್ ಹಾಳಾಗ್ತಾ ಇದೆ. ಟೊಬ್ಯಾಕೋ ಬಿಟ್ಬಿಡಿ ನೀವು. ಬೆಂಗಳೂರು ಸಿಟಿಲಿ ಆನಂದರಾವ್ ಸರ್ಕಲ್ ಬೆಳಗ್ಗೆ 10 ಗಂಟೆಗೆ ಹೋಗಿ ನಿಂತ್ಕೊಳ್ಳಿ ಸಾಕು, ಮತ್ತಿದಲ್ಲಿ ನಿಂತ್ಕೊಳ್ಳಿ. ಅಷ್ಟು ಕಾರ್ಬನ್ ಮೊನಾಕ್ಸೈಡ್ ಮೂಗೊಳಗೆ ಹೋಗುತ್ತೆ. ಹೋಗಿ ಏನಾಗುತ್ತೆ, ನಿಮ್ಮ ಲಂಗ್ಸ್ ಹಾಳಾಗೋಗುತ್ತೆ. ಅದರಿಂದ ಆಸ್ತಮಾ ಬರುತ್ತೆ. ಆಸ್ತಮಾ ಬಂದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ನಿಮ್ಮ ಒಂದು ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಆಕ್ಸಿಜನ್ ಸಪ್ಲೈ ಇರಲ್ಲ, ಮನುಷ್ಯ ಸತ್ತೋಗ್ತಾನೆ ಬೇಗ. ಆಸ್ತಮಾ ಕಂಡೀಷನ್ ಕೂಡ ನೀವು ಒಬಿಸಿಟಿ ಜಾಸ್ತಿ ಆದಾಗ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಬ್ಲಡ್ ಕೊಲೆಸ್ಟ್ರಾಲ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಕೊಲೆಸ್ಟ್ರಾಲ್ ಯಾವಾಗ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ, ಹಾರ್ಟ್ ಅಲ್ಲಿ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬ್ರೈನ್ ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಪ್ಯಾರಾಲಿಸಿಸ್, ಸ್ಟ್ರೋಕ್ ಆಗುತ್ತೆ, ಲಕ್ವ ಹೊಡೆಯುತ್ತೆ ಬ್ರೈನ್ ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ. ಅದಕ್ಕೆ ನಮ್ಮ ಒಂದು ಊಟದಲ್ಲಿ ಅಥವಾ ಆಹಾರದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರಬೇಕು. ಇಟ್ ಶುಡ್ ನಾಟ್ ಬಿ ಮೋರ್ ಆನ್ ದಿಸ್. ಕೊಬ್ಬಿನ ಅಂಶ ಕಡಿಮೆ ಇರಬೇಕು, ಫೈಬರ್ ಜಾಸ್ತಿ ತಿನ್ನಬೇಕು, ಆವಾಗ ಮೋಷನ್ ಕ್ಲಿಯರ್ ಆಗುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಆದಷ್ಟು ಪ್ಯಾರಾಲಿಸಿಸ್ ಅಥವಾ ಲಕ್ವ ಆಗೋ ಚಾನ್ಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಕೂಡ ಬರೋ ಚಾನ್ಸ್ ಇರುತ್ತೆ.
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಥಿಂಗ್ ಇಸ್ ರೀನಲ್ ಫೇಲ್ಯೂರ್. ಸೊ ನಮ್ಮ ಹತ್ರ 2 ಕಿಡ್ನಿ ಇರೋದು, ಬಟ್ ಒಬ್ಬ ಮನುಷ್ಯ 1 ಕಿಡ್ನಿ ಇಟ್ಕೊಂಡು ಬದುಕಬಹುದು, ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಸ್ಟಿಲ್ 2 ಕಿಡ್ನಿ ಇದೆ, ಬಟ್ ವಿ ಆರ್ ಕಿಲ್ಲಿಂಗ್ ಇಟ್ ಎವ್ರಿ ಡೇ. ನಾವು ಅದನ್ನು ಸಾಯಿಸ್ತಾ ಇದ್ವಿ ಪ್ರತಿ ದಿವಸ. ಅದೇ ತರ ಒಬ್ಬ ಮನುಷ್ಯನಿಗೆ ಓವರ್ ವೇಟ್ ಆದಾಗ ಅವನ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಸ್ಲೀಪ್ ಏಪ್ನಿಯಾ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾರು ಗೊರಕೆ ಹೊಡಿತಾರೆ ಕೈ ಎತ್ತಿ ಇಲ್ಲಿ. ಒಬ್ಬರೊಬ್ರು ಧೈರ್ಯವಾಗಿ ಕೈ ಎತ್ತಾ ಇದ್ದಾರೆ, ಒಂದಷ್ಟು ಜನ ಧೈರ್ಯ ಮಾಡ್ತಾ ಇಲ್ಲ. ಆಕ್ಚುಲಿ ಎಲ್ಲರೂ ಗೊರಕೆ ಹೊಡಿತಾರೆ. ಓಕೆ, ಪ್ರಾಬಬ್ಲಿ ಅದು ಹೆಂಗಸರು ಹೇಳ್ತಾ ಇಲ್ಲ, ಅವ್ರ ಗಂಡಂದ್ರೆ ಕೇಳ್ಬೇಕು ನಾವು, ಅಥವಾ ಗಂಡಂದ್ರೆ ಹೊಡಿತಾ ಇದ್ರೆ ಹೆಂಡತಿ ಹತ್ರ ಕೇಳಿದ್ರೆ ಅವ್ರು ಹೇಳ್ಬೋದು ಅದ್ರ ಬಗ್ಗೆ. ಬಿಕಾಸ್ ಅವ್ರ ಪಕ್ಕದಲ್ಲಿ ಇರ್ತಾರೆ, ನಿದ್ದೆ ಬರಲ್ಲ ಅವ್ರಿಗೆ. ರಾತ್ರಿ ಗೊರಕೆ ಹೊಡೆಯೋದು ಒಂದು ಕಾಮನ್ ಸಿಂಪ್ಟಮ್. ಓಕೆ, ನಿಮಗೆ ಗೊತ್ತಿಲ್ಲದೆ ಗೊರಕೆ ಬರುತ್ತೆ ಹೊರಗಡೆ, ಬಟ್ ನೀವು ಕೇಳಿಸಲ್ಲ ಅಷ್ಟೇ. ಅದು ಕಾಮನ್, ಎಲ್ಲರೂ ಹೊಡಿತಾರೆ, ಕರೆಕ್ಟ್. ಗೊರಕೆಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಏಪ್ನಿಯಾ. ಏಪ್ನಿಯಾ ಅಂದ್ರೆ ಒಂದು ಸ್ಟಾಪ್, ಒಂದು ಪಾಸ್ ಅಂತೀವಿ ನಾವು ಅದನ್ನ. ಈಗ ಯೂಶುವಲಿ ನಾವು ಫೋನ್ ನಲ್ಲಿ ಹಾಡ್ ಪ್ಲೇ ಮಾಡ್ಬೇಕಾದ್ರೆ ಒಂದು ಪ್ಲಾಸ್ ಅಂಡ್ ಪ್ಲೇ ಬಟನ್ ಇರುತ್ತೆ ನೋಡಿ. ಹಿಂಗೆ ಒತ್ತಿದ ತಕ್ಷಣ ಪಾಸ್ ಆಗುತ್ತೆ, ಹಿಂಗೆ ಒತ್ತಿದ ತಕ್ಷಣ ಪ್ಲೇ ಬರುತ್ತೆ, ರೈಟ್. ಗೊರಕೆ ಯಾವಾಗ ಹೊಡಿತೀರಾ? ಫಾರ್ ಎಕ್ಸಾಂಪಲ್ ನೋಡಿ, ಹಿಂಗೆ ಹೋಗುತ್ತೆ, ಕೇಳಿಸ್ಕೊಂಡಿದ್ರೆ ಯಾವಾಗಾದ್ರೂ ಹಿಂಗೆ? ತುಂಬಾ ಜನಕ್ಕೆ ಇದಾಗ್ತಾ ಇದೆ ಈಗಿನ ದಿವಸ. ಆ ಪಾಸ್ ಬರುತ್ತೆ, ಮತ್ತೆ ಗೊರಕೆ ಶುರುವಾಗುತ್ತೆ ಸ್ಲೋ ಆಗಿ, ರೈಟ್. ದಿಸ್ ಇಸ್ ಕಾಲ್ಡ್ ಸ್ಲೀಪ್ ಏಪ್ನಿಯಾ. ಇದು ಯಾಕಾಗುತ್ತೆ ಅಂದ್ರೆ ಮೈಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆದಾಗ ದ ಫ್ಯಾಟ್ ವೆನ್ ಇಟ್ ಇನ್ಕ್ರೀಸಸ್ ದ ಸ್ನೋರಿಂಗ್ ವಿಲ್ ಆಲ್ಸೋ ಇನ್ಕ್ರೀಸ್. ಗೊರಕೆ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ಅ ವೆರಿ ಡೇಂಜರಸ್ ಥಿಂಗ್ ಆಲ್ಸೋ. ನೆಕ್ಸ್ಟ್ ಸೈಕಲಾಜಿಕಲ್ ಅಂಡ್ ಎಮೋಷನಲ್ ಎಫೆಕ್ಟ್ಸ್, ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯ ದಪ್ಪ ಇದ್ದ ಅಂದ್ರೆ ಅದು ಹುಡುಗಿ ಆದ್ರೂ ಆಗಲಿ ಹುಡುಗ ಆದ್ರೂ ಆಗಲಿ ಅವ್ರಿಗೆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ ಶುರುವಾಗುತ್ತೆ, ರೈಟ್. 4 ಜನ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, 3 ಜನ ತುಂಬಾ ಚೆನ್ನಾಗಿರ್ತಾರೆ ತೆಳ್ಳಗೆ, ಒಬ್ಬ ಮಾತ್ರ ದಪ್ಪ ಇದ್ದ ಅಂದ್ರೆ ಅವನೇನ್ ಅನ್ಕೋತಾನೆ, ಇವ್ರು 3 ಜನ ಗರ್ಲ್ ಫ್ರೆಂಡ್ ಸಿಕ್ಬಿಟ್ರು ಹೇಗಿದ್ರು, ನನಗೇನು, ನನಗೆ ಯಾರು ಬೀಳ್ತಾನೆ ಇಲ್ವಲ್ಲ, ರೈಟ್. ಸೊ ದಿಸ್ ಇಸ್ ಅ ಥಿಂಗ್. ಅವನಿಗೆ ಬೀಳಲ್ಲ, ಯಾಕಂದ್ರೆ ಅವ್ನು ದಪ್ಪ ಇದ್ದಾನೆ. ಆ ಒಂದು ಸೈಕಲಾಜಿಕಲ್ ಥಿಂಗ್ ತಲೆಗೆ ಹೋಗ್ಬಿಡುತ್ತೆ. ಸಪೋಸ್ ಏನೋ ಅದೃಷ್ಟವಶಾತ್ ಒಬ್ರು ಬಿದ್ದುಬಿಟ್ರು ಅನ್ಕೊಳ್ಳಿ, ಅಂಡ್ ಶಿ ಈಸ್ ಆಲ್ಸೋ ಫ್ಯಾಟ್. ಓಕೆ, ಆವಾಗ ಏನಾಗುತ್ತೆ, ಅವ್ರ ಅಪ್ಪ ಏನಂತಾನೆ, ಇಲ್ಲ ನಾನ್ ಕೊಡಲ್ಲ ನನ್ನ ಮಗಳನ್ನ ನಿನಗೆ, ಏನ್ ದಪ್ಪ ಇದೆಯಾ, ಇವತ್ತು ಹಿಸ್ ಡಾಟರ್ ಇಸ್ ಫ್ಯಾಟ್. ಓಕೆ, ಅದೃಷ್ಟವಶಾತ್ ಮದುವೆನೂ ಆಗೋಯ್ತು ಅನ್ಕೊಳ್ಳಿ, ಮಕ್ಕಳಾಗಲ್ಲ. ಯಾಕಂದ್ರೆ ಒಬಿಸಿಟಿ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ಮೈಯಲ್ಲಿ ಇನ್ಫರ್ಟಿಲಿಟಿ ಆಗೋ ಜಾಸ್ತಿ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಒಬಿಸಿಟಿ ಸಿಂಪ್ಟಮ್ಸ್ ಇಂದ ಇನ್ಫರ್ಟಿಲಿಟಿ ಆಗೋ ಚಾನ್ಸ್ ತುಂಬಾ ಇದೆ. ಒಬಿಸಿಟಿ ಸಿಂಪ್ಟಮ್ ಅಲ್ಲಿ ಏನಾಗುತ್ತೆ, ಯೂರಿಕ್ ಆಸಿಡ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಬಾಡಿನಲ್ಲಿ. ಒನ್ಸ್ ದ ಯೂರಿಕ್ ಆಸಿಡ್ ಇನ್ಕ್ರೀಸಸ್ ಇನ್ ಯುವರ್ ಫಿಂಗರ್ಸ್, ಈ ಸಣ್ಣ ಸಣ್ಣ ಬೆರಳುಗಳಲ್ಲಿ, ಕಾಲುಗಳಲ್ಲಿ ಮತ್ತು ಕೈ ಬೆರಳಲ್ಲಿ ಸ್ವೆಲ್ಲಿಂಗ್ ಆಗುತ್ತೆ. ವೆನ್ ದ ಸ್ವೆಲ್ಲಿಂಗ್ ಇನ್ಕ್ರೀಸಸ್ ಆಟೋಮ್ಯಾಟಿಕಲಿ ಪೇನ್ ಬರುತ್ತೆ, ನೀವು ಒಂದು ಸಣ್ಣ ವೆಯ್ಟ್ ಎತ್ತಕ್ಕೆ ಕೂಡ ಆಗಲ್ಲ. ದಟ್ ಇಸ್ ಕಾಲ್ಡ್ ಎಸ್ ಗೌಟಿ ಆರ್ಥರೈಟಿಸ್. ಅದು ಕೂಡ ಜಾಸ್ತಿ ವೆಯ್ಟ್ ಇರೋರಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಥಿಂಗ್ ಇಸ್ ಲೋ ಬ್ಯಾಕ್ ಪೇನ್, ಅದು ಕಾಮನ್ ಸಿಂಪ್ಟಮ್ ಈಗ. ನೆಕ್ಸ್ಟ್ ಥಿಂಗ್ ಇಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ಡಿಫೆಕ್ಟ್ಸ್. ಈವನ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಡಯಾಬಿಟಿಸ್ ಬರೋ ಚಾನ್ಸ್ ಇರುತ್ತೆ, ಶುಗರ್ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ, ವೆಯ್ಟ್ ಜಾಸ್ತಿ ಆಗ್ಬಿಡ್ತಾರೆ. ಎಷ್ಟೋ ಜನ ನಾರ್ಮಲಿ ವೆಯ್ಟ್ ಜಾಸ್ತಿ ಆಗ್ಬಿಡ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಒಳಗೆ ಬೆಳೀತಿರೋ ಮಗು ದೇಹದಲ್ಲೂ ಕೂಡ ದೇರ್ ವಿಲ್ ಬಿ ಪ್ರಾಬ್ಲಮ್ಸ್. ಸಿ ದಟ್ ಇಸ್ ಕಾಲ್ಡ್ ಎಸ್ ಟೆರಟೋಜೆನಿಸಿಟಿ ಅಂತೀವಿ ನಾವು ಮೆಡಿಸಿನ್ ಅಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಆ ಮಗುವಿನಲ್ಲಿ 2 ಕೈ ಇರಲ್ಲ, 2 ಕಾಲು ಇರಲ್ಲ, ಸಮಟೈಮ್ಸ್ ಡೆವಲಪ್ ಆಗ್ತಾ ಇರುತ್ತೆ ಒಳಗಡೆ. ಈ ಟೆರಟೋಜೆನಿಸಿಟಿ ಯಾಕಾಗುತ್ತೆ ಅಂದ್ರೆ, ಒಬ್ಬ ತಾಯಿ ದಪ್ಪ ಇದ್ದಾಗ, ತೀರಾ ದಪ್ಪ ಇದ್ದಾಗ ಮಗು ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಬರುತ್ತೆ. ಇದೆಷ್ಟೋ ಜನ ಡಾಕ್ಟರ್ಸ್ ಹೇಳ್ತಾರೆ, ಅದಕ್ಕೆ ನೀವು ತೂಕ ಕಡಿಮೆ ಮಾಡಬೇಕು ನೀವು ಪ್ರೆಗ್ನೆನ್ಸಿನಲ್ಲಿ ಅಂತ ಹೇಳ್ತಾರೆ ಆ ಟೈಮ್ನಲ್ಲಿ. ಯಾಕೆ ಹೇಳ್ತಾರೆ ಅಂದ್ರೆ ಈ ಉದ್ದೇಶಕ್ಕೆ. ನೆಕ್ಸ್ಟ್ ಥಿಂಗ್ ಇಸ್ ಲಿವರ್ ಡಿಸೀಸ್. ನಿಮ್ಮ ಲಿವರ್ ಅಲ್ಲಿ ಕೂಡ ಫ್ಯಾಟ್ ಹೋಗೋ ಚಾನ್ಸ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಫ್ಯಾಟಿ ಲಿವರ್. ಯಾವ ಕೊಬ್ಬಿನಂಶ ನೀವು ಜಾಸ್ತಿ ತಿಂತೀರಾ, ಆ ಕೊಬ್ಬಿನಂಶ ಎಲ್ಲ ಲಿವರ್ ಒಳಗಡೆ ನುಗ್ಗುತ್ತೆ. ಅದನ್ನ ಹೊರಗಡೆ ತೆಗೆಯೋದು ತುಂಬಾ ಕಷ್ಟ ಇದೆ. ಓಕೆ, ಅದಕ್ಕೆ ಸರಿಯಾದ ರೀತಿಯಾದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಪ್ಯಾರಾಲಿಸಿಸ್, ಸ್ಟ್ರೋಕ್. ಓಕೆ, ಒಂದು ಲಕ್ವ ಹೊಡೆಯೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಒಬಿಸಿಟಿ ಸಿಂಪ್ಟಮ್ ಇದ್ರೆ. ಸಿ, ನಾನು ಇದು ಹೇಳೋ ಉದ್ದೇಶ ಏನಂದ್ರೆ, ನಮ್ಮ ಒಂದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಿಮಗೆ ಇಟ್ ಇಸ್ ನಾಟ್ ಓನ್ಲಿ ಯು ಆರ್ ರಿಡ್ಯೂಸಿಂಗ್ ದ ವೆಯ್ಟ್, ನೀವು ಆ ಡಯಾಬಿಟಿಸ್ ಇಂದ ಹಿಡಿದು ಸ್ಟ್ರೋಕ್ ವರೆಗೂ ಒಬ್ಬ ಮನುಷ್ಯನಿಗೆ ತಡೆಗಟ್ತಾ ಇದ್ದೀರಿ. ಆಕ್ಚುಲಿ ಇದರ ಅರ್ಥ ಏನಂದ್ರೆ, ನೀವು ಪ್ರಾಬಬ್ಲಿ ಆ 4 ಡೆಫಿನೇಷನ್ ನೀವು ಯಾವಾಗೂ ನೆನೆಸ್ಕೊಳ್ತಾ ಇರಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಹೋಲಿಸ್ಟಿಕ್. ಹೋಲಿಸ್ಟಿಕ್ ಅಂದ್ರೆ ತಲೆಯಿಂದ ಕಾಲುವರೆಗೂ ಕೆಲಸ ಮಾಡುವ ಪ್ರಾಡಕ್ಟ್ ಅಂದ್ರೆ ಇದೇನೆ. ದಿಸ್ ಇಸ್ ಕಾಲ್ಡ್ ಎಸ್ ಹೋಲಿಸ್ಟಿಕ್. 3ನೇ ಡೆಫಿನೇಷನ್. ಆ 4 ಡೆಫಿನೇಷನ್ಸ್ ನೀವು ಯಾವಾಗ ಮೆಮೊರೈಸ್ ಮಾಡ್ತೀರಲ್ಲ, ಆಟೋಮ್ಯಾಟಿಕಲಿ ನಿಮಗೆ ನಮ್ಮ ಪ್ರಾಡಕ್ಟ್ ಏನು ಅನ್ನೋದು ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಈಗ FB3 ಬಗ್ಗೆ ನಾನು ಹೇಳ್ತೀನಿ. FB3 ನಲ್ಲಿ ದೇರ್ ಆರ್ 3 ಇಂಗ್ರೀಡಿಯೆಂಟ್ಸ್, 3 ಗಿಡಮೂಲಿಕೆಗಳಿರುತ್ತೆ. ಮೊದಲನೇದು ನೀವು ನೋಡಿದಾಗ ಇಟ್ ಕಂಟೈನ್ಸ್ ಸೆಲೇಶಿಯಾ ರೆಟಿಕ್ಯುಲೇಟಾ. ಇದನ್ನು ನಾವು ಕನ್ನಡದಲ್ಲಿ ಏಕನಾಯಕ ಅಂತ ಕರಿತೀವಿ. ಎರಡನೇದು ಕೋಲಿಯಸ್ ಫೋರ್ಸ್ಕೋಲಿ ಅಂತ, ದಿಸ್ ಇಸ್ ಕಾಲ್ಡ್ ಎಸ್ ಮಾಕಂದಿ ಬೇರು ಅಂತ ಕನ್ನಡದಲ್ಲಿ.
ಮೂರನೇದು ಎಲ್ಲರಿಗೂ ಗೊತ್ತಿದೆಯಲ್ಲ, ಎಳ್ಳು. ಎಳ್ಳಲ್ಲೂ 2 ತರ ಎಳ್ಳು ಇರುತ್ತೆ, ಒಂದು ಬಿಳಿ ಒಂದು ಕರಿ ಎಳ್ಳು. ವಿ ಆರ್ ಯೂಸಿಂಗ್ ದಿಸ್ ಬ್ಲ್ಯಾಕ್ ತಿಲ್. ಓಕೆ, ಬ್ಲ್ಯಾಕ್ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದರ ಒಂದು ಕಾಂಬಿನೇಷನ್ ಅನ್ನು ಇಲ್ಲಿ ನೋಡಿ. ಮೊದಲನೇದು ಡಯಾಬಿಟಿಸ್ ಅನ್ನು ಕಡಿಮೆ ಮಾಡುವಂತ ಒಂದು ಅಂಶ ಇದೆ. ಎರಡನೇ ಪ್ಲಾಂಟ್ಗೆ ನೀವು ನೋಡಿದ್ರೆ ವೆಯ್ಟ್ ಅನ್ನು, ತೂಕವನ್ನು ಕಡಿಮೆ ಮಾಡುವಂತ ಅಂಶ ಇದೆ. ಮೂರನೇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತ ಅಂಶ ಇದೆ. ಈ ಮೂರು ಸೇರಿದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಬಿಸಿಟಿ ಸಿಂಪ್ಟಮ್ಸ್ ಒಬ್ಬ ಮನುಷ್ಯನಲ್ಲಿ ಹೊರಟೋಗುತ್ತೆ. ದಿಸ್ ಇಸ್ ವಾಟ್ ಇಟ್ ಇಸ್. ನೆಕ್ಸ್ಟ್ ಇದೇನಿದೆ, ಓಟ್ಸ್. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಓಟ್ಸ್ ತಿನ್ನೋ ಅಭ್ಯಾಸ ಇದೆ ಬೆಳಗ್ಗೆ ಎದ್ದು. ಓಟ್ಸ್ ಅನ್ನೋದು ಏನಂದ್ರೆ ತೌಡು ಅಂತೀವಿ ನಾವು, ಆಕ್ಚುಲಿ ಗೊತ್ತಾ. ನಾರ್ಮಲಿ ಯಾವುದೋ ಒಂದು ಇದನ್ನ ಮಾಡಬೇಕಾದ್ರೆ ನೀವು ಅಕ್ಕಿನ ಅಥವಾ ಗೋಧಿನ ಯಾವ್ದಾದ್ರು ಮಾಡಿ ತೌಡು ಬರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಫೈಬರ್ ಆಕ್ಚುಲಿ. ಆ ಒಂದು ಫೈಬರ್ ಅನ್ನ ನಾವು ಉಪಯೋಗ ಮಾಡಬೇಕು. ನಾವೇನ್ ಮಾಡ್ತೀವಿ, ಅದನ್ನ ಸಪರೇಟ್ ಮಾಡ್ಬಿಟ್ಟು ಅಕ್ಕಿ ಹಿಟ್ಟು ಮಾತ್ರ ಮಾಡಿಸ್ತೀವಿ, ವಿಚ್ ವಿ ಆರ್ ಡೂಯಿಂಗ್ ಆಕ್ಚುಲಿ, ವಿಚ್ ಇಸ್ ರಾಂಗ್. ಅದನ್ನ ಸಮೇತ ನಾವು ತಿಂದಾಗ ಏನಾಗುತ್ತೆ, ಫೈಬರ್ ಅಂಶ ಏನಿದೆ ಜಾಸ್ತಿ ಹೋಗುತ್ತೆ ಒಳಗಡೆ. ನಾನು ಆಗ್ಲೇ ನಿಮಗೆ ಹೇಳಿದೆ, ನಮ್ಮ ಊಟದಲ್ಲಿ ನಮಗೆ ಫೈಬರ್ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಬಾರ್ನಲ್ಲಿ ನಾವು ಫೈಬರ್ ಯೂಸ್ ಮಾಡ್ತಾ ಇದ್ದೀವಿ. ಓಟ್ಸ್ ಮೊದಲನೇ ಒಂದು ಫೈಬರ್ ನಾವು ಹಾಕಿರೋದು. ಎರಡನೇದು ಎಲ್ಲರಿಗೂ ಗೊತ್ತಿದೆ, ಇಟ್ ಇಸ್ ರಾಗಿ. ಓಕೆ, ಸೊ ನಾವೆಲ್ಲ ರಾಗಿ ತಿಂದವರೆ. ಬಟ್ ಥಿಂಗ್ ಇಸ್, ರಾಗಿ ಮತ್ತೆ ಅಕ್ಕಿಗೆ ಡಿಫರೆನ್ಸ್ ಏನಿದೆ ಅಂದ್ರೆ, ಎರಡೂ ಕೂಡ ಕಾರ್ಬೋಹೈಡ್ರೇಟ್ಸ್. ಬಟ್ ಅಕ್ಕಿ ಅನ್ನೋದು ಏನಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಸಿಂಪಲ್ ಕಾರ್ಬೋಹೈಡ್ರೇಟ್. ರಾಗಿ ಅನ್ನೋದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತೀವಿ. ಏನಂದ್ರೆ ಫಾರ್ ಎಕ್ಸಾಂಪಲ್, ಈಗ ಅಕ್ಕಿ ತಿಂದ ತಕ್ಷಣ ಅಂದ್ರೆ ಅನ್ನ ತಿಂದ ತಕ್ಷಣ ಏನಾಗುತ್ತೆ, 2 ಗಂಟೆ ಜೀರ್ಣ ಆಗೋಗುತ್ತೆ. ರಾಗಿ ತಿಂದ್ರೆ 6 ಗಂಟೆ 5 to 6 hours ಡೈಜೆಷನ್ ಆಗುತ್ತೆ. ಸ್ಲೋ ಆಗಿ ಡೈಜೆಷನ್ ಆಗುತ್ತೆ ಬಾಡಿ ಒಳಗಡೆ. ಅಂದ್ರೆ ಸ್ಲೋ ಆಗಿ ಎನರ್ಜಿ ಕೊಡುತ್ತೆ, ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ದಟ್ ಈಸ್ ವೈ ಇಟ್ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಆಸ್ ವೆಲ್ ಆಸ್ ಫೈಬರ್. ಸೊ ಎರಡೂ ಕೂಡ ನಾವು ಇದರಲ್ಲಿ ಉಪಯೋಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಇದೇನಿದೆ, ಫಸ್ಟ್ ಒನ್ ಸೋಯಾಬೀನ್. ಸೊ ಯಾರಾದ್ರೂ ಸೋಯಾ ಮಿಲ್ಕ್ ಕುಡಿದಿದ್ದೀರಾ? ಇಲ್ಲಿ ಎಲ್ಲ ಕಡೆ ಸಿಗುತ್ತೆ ಈಗ ಮಾರ್ಕೆಟ್ ಅಲ್ಲಿ. ಆಕ್ಚುಲಿ ಸೋಯಾ ಅನ್ನೋದು ಇಟ್ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ನಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಬೇಕು. ಓಕೆ, ಪ್ರೋಟೀನ್ ಅಂದ್ರೆ ಯು ಕೆನಾಟ್ ಲೀವ್ ಆಕ್ಚುಲಿ. ಪ್ರೋಟೀನ್ ಹೆಂಗೆ ಅಂದ್ರೆ, ಎಷ್ಟೋ ಜನ ಹೇಳ್ತಾರೆ ಸೋಯಾ ಅನ್ನೋದು ಹೆಂಗಸರಿಗೆ ತುಂಬಾ ಕೆಟ್ಟದು ಅಂತ, ರೈಟ್? ಸೊ ಅದು ಗರ್ಭಕೋಶಕ್ಕೆ ಪ್ರಾಬ್ಲಮ್ ಉಂಟು ಮಾಡುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಬಟ್ ಸ್ಟಿಲ್ ನಾವು ಯೂಸ್ ಮಾಡ್ತಾ ಇರೋ ಅಂಶ ಏನಿದೆ, ವಿ ಕಾಲ್ ಇಟ್ ಅಸ್ ಸೋಯಾ ಪ್ರೋಟೀನ್ ಐಸೋಲೇಟ್ ಅಂತ ಯೂಸ್ ಮಾಡ್ತೀವಿ ನಾವು. ಆ ಒಂದು ಪ್ರೋಟೀನ್ ಅಂಶವನ್ನು ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಥಿಂಗ್ ಇಸ್, ಹಾಲಿನಿಂದ ಒಂದು ಪ್ರೋಟೀನ್ ಉತ್ಪತ್ತಿ ಆಗುತ್ತೆ, ಮಿಲ್ಕ್ ಪ್ರೋಟೀನ್. ಓಕೆ, ದಟ್ ಈಸ್ ಕಾಲ್ಡ್ ಎಸ್ ವೇ ಪ್ರೋಟೀನ್ ಅಂತೀವಿ. ಆ ವೇ ಪ್ರೋಟೀನ್ ನ ಕೂಡ ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಆಲ್ರೆಡಿ ನೀವು ನೋಡಿದ್ದೀರಾ, ಗಿಡಮೂಲಿಕೆಗಳಿದೆ, ಫೈಬರ್ ಇದೆ, ಪ್ರೋಟೀನ್ ಇದೆ. ನೆಕ್ಸ್ಟ್ ಫಸ್ಟ್ ನೀವು ನೋಡ್ತಾ ಇರೋದು ಅಶ್ವಗಂಧ ಅಂತ. ಓಕೆ, ಅಶ್ವಗಂಧ ನಾವು ಅದನ್ನು ವಿಥೇನಿಯಾ ಸೋಮ್ನಿಫೆರಾ ಅಂತೀವಿ. ಅಶ್ವಗಂಧದ ಬೇರೆ ಏನಿದೆ, ನಿಮ್ಮ ಸ್ಟ್ರೆಸ್ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಒಂದು ಒಳ್ಳೆ ಒಂದು ಗಿಡಮೂಲಿಕೆ ಅದು. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಕಪಿಕಚ್ಚು ಅಂತ ಕರಿತೀವಿ, ಕನ್ನಡದಲ್ಲಿ ನರಗುಂದಿ ಅಂತೀವಿ. ನಾರ್ಮಲಿ ಅದು ಏನಂದ್ರೆ, ನೀವು ಬೇಲಿಗಳ ಕಡೆ ಹೋದಾಗ ಈ ಹಳ್ಳಿಗಳಲ್ಲಿ ಬೇಲಿ ಹಾಕಿರ್ತಾರಲ್ಲ, ಆ ಬೇಲಿ ಹತ್ರ ಬೆಳ್ಕೊಂಡಿರುತ್ತೆ. ಆ ಗಿಡನ ನೀವು ಮುಟ್ಟಿದ್ರೆ ಮೈಯೆಲ್ಲ ತುರ್ಕೆ ಆಗುತ್ತೆ. ಓಕೆ, ನವೆ ಆಗಕ್ಕೆ ಶುರು ಆಗುತ್ತೆ. ಪೀಪಲ್ ವಿಲ್ ಸ್ಟಾರ್ಟ್ ಇಚ್ಚಿಂಗ್ ಇಟ್. ಆ ಒಂದು ಬೀಜನ ವಿ ಆರ್ ಯೂಸಿಂಗ್ ಇಟ್ ಹಿಯರ್. ಆ ಒಂದು ಬೀಜಕ್ಕೆ ಡಯಾಬಿಟಿಸ್ ಕಡಿಮೆ ಮಾಡುವಂತಹ ಒಂದು ಅಂಶ ಇದೆ. ಆಸ್ ವೆಲ್ as it also increases the metabolism inside the body. ನೆಕ್ಸ್ಟ್ ಇದೊಂದೇ ಅಲ್ಲ, ನಮ್ಮ ಪ್ರಾಡಕ್ಟ್ ಅಲ್ಲಿ ವಿ ಕಾಲ್ ಇಟ್ ಆಸ್ ಅ ನ್ಯೂಟ್ರಿಷನ್ ಪ್ರಾಡಕ್ಟ್ ಆಲ್ಸೋ. ಇಟ್ ಇಸ್ ಅ ನ್ಯೂಟ್ರಿಷನ್ ಪ್ರಾಡಕ್ಟ್ ಆಲ್ಸೋ. ಇಷ್ಟೇ ಅಲ್ಲ, ಅಲಾಂಗ್ ವಿತ್ ದಿಸ್ ವಿ ಹ್ಯಾವ್ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಅಮೈನೋ ಆಸಿಡ್ಸ್ ಕೂಡ ನಮ್ಮ ಪ್ರಾಡಕ್ಟ್ ಅಲ್ಲಿ ವಿ ಆರ್ ಹ್ಯಾವಿಂಗ್. ಈ ಎಲ್ಲ ಅಂಶಗಳು ಕವರ್ ಆಗಿ ಕಂಪ್ಲೀಟ್ ಒಂದು ಐಸ್ಕ್ರೀಮ್ ಅಂತ ಕರೀತಾರೆ. ನೆಕ್ಸ್ಟ್ ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಬಿಫೋರ್ ಐ ಎಂಡ್ ಐಸ್ಕ್ರೀಮ್, ನಾರ್ಮಲಿ ನಮ್ಮ ಡಯಟ್ ಅಲ್ಲಿ, ನಮ್ಮ ಆಹಾರದಲ್ಲಿ ಏನಿರಬೇಕು, ಓಕೆ, ಟು ರೆಡ್ಯೂಸ್ ದ ವೇಟ್ ಆರ್ ಟು ಮೇಂಟೈನ್ ದ ವೇಟ್, ನಮ್ಮ ಆಹಾರ ಹೇಗಿರಬೇಕು, ಅಲಾಂಗ್ ವಿತ್ ಐಸ್ಕ್ರೀಮ್ ಬಾರ್ ನೀವು ಇದರ ಪ್ರಯೋಗವನ್ನು ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಇಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಎನರ್ಜಿ ಇಂಟೇಕ್. ಅಂದ್ರೆ ನೀವು ಏನು ಆಹಾರ ಸೇವನೆ ಮಾಡ್ತೀರಾ, ನಿಮ್ಮ ಎನರ್ಜಿ ಅಷ್ಟು ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೆಳಗ್ಗೆ 2 ಇಡ್ಲಿ ತಿಂದ್ಬಿಟ್ಟು ಒಂದು ದಿವಸ ಎಲ್ಲ ಮಾತಾಡೋಕ್ಕಾಗಲ್ಲ, ಕರೆಕ್ಟ್? ಒಂದು ದಿವಸ ಕೆಲಸ ಮಾಡೋಕ್ಕಾಗತ್ತೆ 2 ಇಡ್ಲಿ ತಿಂದು ಬೆಳಗ್ಗೆ? ಸಾಧ್ಯನೇ ಇಲ್ಲ. ದಟ್ ಈಸ್ ವೈ ನಿಮ್ಮ ಎನರ್ಜಿ ಇಂಟೇಕ್ ಏನಿದೆ, ಎನರ್ಜಿ ಎಕ್ಸ್ಪೆಂಡಿಚರ್ ಜೊತೆ ಮ್ಯಾಚ್ ಆಗಬೇಕು. ಇಟ್ ಶುಡ್ ಬಿ ಈಕ್ವಲ್. ನೆಕ್ಸ್ಟ್ ಇದನ್ನು ನೀವು ನೋಡಿದಾಗ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಹಿಯರ್ ಇಸ್ ಲೆಸ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಸ್ಟಾರ್ಚ್ ಅಂತ. ನಿಮ್ಮ ಆಹಾರದಲ್ಲಿ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಮತ್ತು ಸ್ಟಾರ್ಚಿನ ಅಂಶ ಕಡಿಮೆ ಇರಬೇಕು. ಬೆಟರ್ ಟು ರೆಡ್ಯೂಸ್ ದ ವೈಟ್ ರೈಸ್ ಕನ್ಸಂಪ್ಷನ್ ಎವ್ರಿ ಡೇ. ನಿಮ್ಮ ಬಿಳಿ ಅನ್ನದ ಏನು ಕನ್ಸಂಪ್ಷನ್ ಇದೆಯಲ್ಲ, ಸ್ವಲ್ಪ ಕಟ್ ಡೌನ್ ಮಾಡಿ. ಅದನ್ನು ಒಂದ್ಸತಿ ಮಾಡಿದ್ರೆ ಇಟ್ ಇಸ್ ಓಕೆ, ದೇರ್ ಇಸ್ ನೋ ಪ್ರಾಬ್ಲಮ್. ಗೋಧಿ ಅಂಶನ ಜಾಸ್ತಿ ಮಾಡಿ, ಮೈದಾ ಹಿಟ್ಟನ್ನು ಕಡಿಮೆ ಮಾಡಿ. ಓಕೆ, ಗೋಧಿ ಅಂಶನ ಜಾಸ್ತಿ ಮಾಡಬಹುದು, ಬಟ್ ರೆಡ್ಯೂಸ್ ರೈಸ್ ಐಟಮ್ಸ್ ಆಲ್ ದಿಸ್. ನೆಕ್ಸ್ಟ್ ಥಿಂಗ್ ಇಸ್ ಡಯಟ್ರಿ ಸಾಲ್ಯುಬಲ್ ಅಂಡ್ ಇನ್ಸಾಲ್ಯುಬಲ್ ಫೈಬರ್ಸ್. ಫೈಬರ್ ಅಂತ ಬಂದಾಗ ಸ್ವಲ್ಪ ತರಕಾರಿಗಳನ್ನ ನೀವು ತಿನ್ನಬೇಕು. ಎಸ್ಪೆಷಲಿ ನಾರಿರುವಂತಹ ತರಕಾರಿಗಳನ್ನ ಡೈಲಿ ಯೂಸ್ ಮಾಡಬೇಕು.
ವಿಚ್ ನೋ ಬಡಿ ಈಸ್ ಯೂಸಿಂಗ್ ಆಕ್ಚುಲಿ. ಓಕೆ, ಆ ನಾರಿನ ಅಂಶ ಯೂಸ್ ಮಾಡಿ ಮೆಂತ್ಯ ಬಳಸಿ ಡೈಲಿ. ಸೊ ಯೂಸ್ ಫೆನಿಗ್ರೀಕ್ ಎವ್ರಿ ಡೇ. ಆ ಮೆಂತ್ಯ ಬಳಸಿದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ದ ಫೈಬರ್ಸ್ ಗೋ ಇನ್ಸೈಡ್ ದ ಬಾಡಿ. ಥರ್ಡ್ ಥಿಂಗ್ ಇಸ್ ಲೆಸ್ ಆಯಿಲ್ ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್. ಎಣ್ಣೆ ಅಂಶವನ್ನು ಕೂಡ ಕಡಿಮೆ ತಿನ್ನಬೇಕು. ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯುವರ್ ಚೀಸ್, ಡಾಲ್ಡಾ, ರೈಟ್, ಪನ್ನೀರ್, ಆಲ್ ದೀಸ್ ಫ್ಯಾಟ್ ಐಟಮ್ಸ್ ಏನಿರುತ್ತೆ ಅದನ್ನ ಕಡಿಮೆ ಮಾಡಬೇಕು. ನಾಲ್ಕನೇದೇನಿದೆ, ಆಪ್ಟಿಮಮ್ ಪ್ರೋಟೀನ್. ಪ್ರೋಟೀನ್ ಕೂಡ ನಮ್ಮ ಬಾಡಿಗೆ ತುಂಬಾ ಅವಶ್ಯಕ. ಪ್ರೋಟೀನ್ ಇನ್ ದ ಸೆನ್ಸ್ ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು ಅಥವಾ ಮೊಟ್ಟೆ ಆಗಿರ್ಬೋದು, ವಾಟ್ ಎವರ್ ದ ಕಾಳು, ಓಕೆ, ಎಸ್ಪೆಷಲಿ ಮೊಳಕೆ ಕಟ್ಟಿರುವಂತಹ ಕಾಳು, ಇವೆಲ್ಲ ಕೂಡ ಇಟ್ ಇಸ್ ಆಲ್ ಪ್ರೋಟೀನ್ ರಿಲೇಟೆಡ್ ಐಟಮ್ಸ್ ಆಕ್ಚುಲಿ. ನೆಕ್ಸ್ಟ್ ಥಿಂಗ್ ಇಸ್ ಆಪ್ಟಿಮಮ್ ವಿಟಮಿನ್ಸ್. ವಿಟಮಿನ್ಸ್ ಕೂಡ ನಮ್ಮ ಆಹಾರದಲ್ಲಿ ಆಪ್ಟಿಮಮ್ ಆಗಿರಬೇಕು. ನೆಕ್ಸ್ಟ್ ಥಿಂಗ್ ಇಸ್ ಮೋರ್ ವಾಟರ್ ಕನ್ಸಂಪ್ಷನ್. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಅಟ್ಲೀಸ್ಟ್ 3.5 to 4 ಲೀಟರ್ ಅಷ್ಟು ನೀರು ಕುಡಿಬೇಕು. ಓಕೆ, 3.5 to 4 ಲೀಟರ್ ಅಷ್ಟು ನೀರು ಅಂದ್ರೆ ನೀರಾದ್ರೂ ಆಗಿರ್ಬೋದು, ಅದು ಜ್ಯೂಸ್ ಆದ್ರೂ ಆಗಿರ್ಬೋದು, ವಾಟ್ ಎವರ್ ಲಿಕ್ವಿಡ್ ಐಟಮ್, 4 ಲೀಟರ್ ಅಷ್ಟು ನೀರು ಕುಡಿಬೇಕು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸಿಟ್ರಿಕ್ ಫ್ರೂಟ್ಸ್ ನ ಕನ್ಸಂಪ್ಷನ್ ಕೂಡ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಿಟ್ರಿಕ್ ಫ್ರೂಟ್ಸ್ ಅಂದ್ರೆ ನಿಮ್ಮ ಆರೆಂಜು, ಮೂಸಂಬಿ, ಲೆಮನ್, ನಿಂಬೆಹಣ್ಣು, ಈ ಒಂದು ಹುಳಿ ಇರುವಂತಹ ಹಣ್ಣುಗಳು ಸಿಟ್ರಿಕ್ ಫ್ರೂಟ್ಸ್, ಅದನ್ನ ನೀವು ಯೂಸ್ ಮಾಡಿದಾಗ ಆಟೋಮ್ಯಾಟಿಕಲಿ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಅಂದ್ರೆ ಇದೊಂದು ಮಂತ್ರ ಆಕ್ಚುಲಿ. ನಿಮ್ಮ ಒಂದು ತೂಕವನ್ನು ರೆಡ್ಯೂಸ್ ಮಾಡಲಿಕ್ಕೆ ಅಲಾಂಗ್ ವಿತ್ ಐಸ್ ಸ್ಲಿಮ್ ಬಾರ್ ಯು ಕ್ಯಾನ್ ಟ್ರೈ ದಿಸ್ ಔಟ್. ಓಕೆ, ಎಲ್ಲ ಮಾಡಬೇಕು ಅಂತ ಏನಿಲ್ಲ, ಒಂದೆರಡು ಅಂಶ ಮಾತ್ರ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಚೂಸ್ ಅಂಡ್ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್, ಇನ್ನು ಸ್ವಲ್ಪ ದಿವಸದಲ್ಲಿ ವಿ ಆರ್ ಲಾಂಚಿಂಗ್ ಒನ್ ಐಸ್ ಸ್ಲಿಮ್ ಬಾರ್ ಆಪ್. ಆಲ್ರೆಡಿ ನಮ್ಮ ಇದರಲ್ಲಿ ಲಾಂಚ್ ಆಗಿದೆ, ಬಟ್ ಅದು ಪಬ್ಲಿಕಲಿ ವಿ ಆರ್ ಲಾಂಚಿಂಗ್ ಇಟ್. ಆ ಒಂದು ಆಪ್ ಬಂದ ಮೇಲೆ ಒಂದು ಡಯಟ್ ಚಾರ್ಟ್ ಅನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಎವ್ರಿಬಡಿ ಕ್ಯಾನ್ ಹ್ಯಾವ್ ಅನ್ ಆಕ್ಸೆಸ್ ಟು ದ ಡಯಟ್ ಚಾರ್ಟ್. ನೆಕ್ಸ್ಟ್ ಓಕೆ, ನಾವು ಕಮಿಂಗ್ ಟು ದ, ಈಗ ಬಾರ್ ಅನ್ನ ಹೇಗೆ ತಗೋಬೇಕು, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಬ್ಬ ಮನುಷ್ಯ ಒಂದು ದಿನಕ್ಕೆ 2 ಬಾರ್ ಕೂಡ ಸೇವಿಸಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ಅಪ್ ಟು 2 ಬಾರ್ಸ್ ಒನ್ ಕ್ಯಾನ್ ಕನ್ಸ್ಯೂಮ್. 2 ಬಾರ್ ಅಂದ ತಕ್ಷಣ ಒಂದ್ರ ಹಿಂದೆ ಒಂದಲ್ಲ, ಓಕೆ, ಜೊತೆಯಲ್ಲಿ ತಿನ್ನಬಾರ್ದು. ಐದರ್ ಒಂದು ಬೆಳಗ್ಗೆ ಒಂದು ರಾತ್ರಿ, ಒಂದು ಹೊತ್ತಿನ ಊಟವನ್ನು ನೀವು ಬಿಡಬೇಕು. ಯು ಹ್ಯಾವ್ ಟು ಲೀವ್ ಒನ್ ಟೈಮ್ ಫುಡ್ ಆಲ್ವೇಸ್. ಓಕೆ, ಬಟ್ ರಾತ್ರಿ ಯೂಶಲಿ ತಗೊಂಡು ರಾತ್ರಿ ಊಟ ಬಿಟ್ಟರೆ ಇಟ್ ಇಸ್ ವೆರಿ ಗುಡ್. ಇಟ್ ಇಸ್ ಆಲ್ವೇಸ್ ಗುಡ್ ಲೈಕ್ ದಟ್. ಎಷ್ಟೋ ಜನಕ್ಕೆ ರಾತ್ರಿ ಕಷ್ಟ ಆಗಬಹುದು, ಅಂತವ್ರು ಅದನ್ನ ಬೆಳಗ್ಗೆ ಯೂಸ್ ಮಾಡಿ, ದರ್ ಇಸ್ ನೋ ಪ್ರಾಬ್ಲಮ್. ಬೆಳಗ್ಗೆ ಹೊತ್ತಿನ ಟಿಫನ್ ಬ್ರೇಕ್ಫಾಸ್ಟ್ ನಿಲ್ಲಿಸಿ, ತಿಂಡಿ ತಿನ್ನಬಾರದು ಬೆಳಗ್ಗೆ ಎದ್ದು, ರಾತ್ರಿ ಊಟ ಮಾಡಬಹುದು. ಸೊ ಸಪೋಸ್ ನೀವು 2 ಬಾರನ್ನ ತಗೊಳ್ತಾ ಇದ್ದೀರಾ ಪರ್ ಡೇ ಅಂದ್ರೆ ಒಂದು ಹೊತ್ತಿನ ಊಟ ಮಾತ್ರ ಬಿಡಬೇಕು ನೀವು, 2 ಹೊತ್ತು ಊಟ ಬಿಡಬಾರದು. ಓಕೆ, ಅಗೇನ್ ಇಟ್ ವಿಲ್ ಕಾಸ್ ಪ್ರಾಬ್ಲಮ್ಸ್. ಐ ನೋ ದಟ್ ಎಷ್ಟೋ ಜನಕ್ಕೆ ಬಾರನ್ನ ತಗೊಂಡ ಮೇಲೆ ದೇರ್ ಇಸ್ ಸಮ್ ಪ್ರಾಬ್ಲಮ್ಸ್, ರೈಟ್? ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಜನಕ್ಕೆ ಲೂಸ್ ಮೋಷನ್ ಆಗಿದೆ, ಇಲ್ಲಿ ಉರಿಯುತ್ತೆ, ಇಲ್ಲಿ ಡ್ರೈ ಆಗುತ್ತೆ, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ರೈಟ್? ಸೊ ಏನಾಗುತ್ತೆ ಅಂದ್ರೆ ಈ ಪ್ರಾಡಕ್ಟ್ಗಳನ್ನು ನೀವು ತಗೊಳ್ಬೇಕಾದ್ರೆ ನಮ್ಮ ಬಾಡಿಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ನಮ್ಮ ಬಾಡಿಲಿ ವಿಷ ತುಂಬಿಕೊಂಡಿರುತ್ತೆ ಆಕ್ಚುಲಿ ಎಲ್ಲ ಕಡೆ. ಆ ವಿಷ ಹೊರಗಡೆ ಹೋಗೋ ಟೈಮ್ನಲ್ಲಿ ಇವೆಲ್ಲ ಆಗುತ್ತೆ. ನಿಮಗೆ ಸ್ವೆಟ್ಟಿಂಗ್ ಆಗ್ಬೋದು, ನಿಮ್ಗೆ ಹೊಟ್ಟೆ ನೋವು ಬರ್ಬೋದು, ಇವೆಲ್ಲ ಆಗುತ್ತೆ. ಅದೆಲ್ಲ ವಿಷವನ್ನ ತಳ್ಳೋ ಒಂದು ರೀತಿಯಲ್ಲಿ ಹೊರಗಡೆ. ಆ ರೀತಿ ಆದಾಗ ಏನಾಗುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಇನಿಷಿಯಲಿ ಬರುತ್ತೆ ನಿಮಗೆ. ಅಂತ ಟೈಮಲ್ಲಿ ನೀವೇನ್ ಮಾಡಬೇಕು, ಒಂದು 4-5 ಲೀಟರ್ ನೀರು ಪ್ರತಿದಿನ ಕುಡಿಬೇಕು. ಡೈಲ್ಯೂಟ್ ಆಗ್ಬೇಕು ಬಾಡಿ ಒಳಗಡೆ. ಬಾಡಿ ಡೈಲ್ಯೂಟ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ವಿಷದಂಶನೂ ಹೊರಗಡೆ ಹೋಗುತ್ತೆ, ಈ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಇಸ್ ಅಟ್ಲೀಸ್ಟ್ ಒಂದು 3 ತಿಂಗಳು ಇದನ್ನ ಕಂಟಿನ್ಯೂ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ಸೇಫ್ಲಿ ಯು ಕ್ಯಾನ್ ಕಂಟಿನ್ಯೂ ದಿಸ್ ಅಪ್ ಟು 3 months. ಇದು ಯಾಕೆ ನಾನು ಹೇಳ್ತಿರೋದು ಅಂದ್ರೆ, ವಿ ಹ್ಯಾವ್ ಡನ್ ಒನ್ ಸ್ಮಾಲ್ ಪೈಲಟ್ ಟ್ರಯಲ್ ವಿಚ್ ಸೇಸ್ 3 ತಿಂಗಳವರೆಗೂ ತಗೊಂಡ್ರು ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಆಗಲ್ಲ. ಲಾಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಎಕ್ಸಸೈಸ್ ಪ್ರತಿದಿನ ಎಲ್ಲರೂ ಮಾಡಿ. ಓಕೆ, ಎಕ್ಸಸೈಸ್ ಇಲ್ಲದೆ ನಾನು ಜಸ್ಟ್ ಬಾರ್ ಮಾತ್ರ ತಗೊಳ್ತೀನಿ, ನನ್ನ ತೂಕ ಕಡಿಮೆ ಆಗಿಲ್ಲ ಅಂತ ಯಾರು ಹೇಳ್ಬಾರ್ದು. ಓಕೆ, ಪ್ರತಿಯೊಬ್ಬರೂ ಪ್ರತಿದಿನ ಎಕ್ಸಸೈಸ್ ಅನ್ನ ಮಾಡಿ ಅಟ್ಲೀಸ್ಟ್ ಒಂದು 20 ನಿಮಿಷ ವಾಕಿಂಗ್ ಆದ್ರೂ ಮಾಡಬೇಕು. ಓಕೆ, ಸುಮ್ಮನೆ ನಾನು ಒಂದ್ ಕಡೆ ಬಾರ್ ತಗೊಂಡು ಮಲ್ಕೊಂಬಿಟ್ಟೆ ಸರ್ ಏನು ಆಗ್ತಾ ಇಲ್ಲ ಅನ್ಬಾರ್ದು. ಯು ಶುಡ್ ವಾಕ್ ಅ ಬಿಟ್, ವಾಕಿಂಗ್ ಮಾಡಿ, ಸ್ಕಿಪ್ಪಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಡೂ ಆಲ್ ದೀಸ್ ಎಕ್ಸಸೈಸಸ್ ಇಫ್ ಯು ವಾಂಟ್ ಟು. ಅಟ್ಲೀಸ್ಟ್ ಒಂದು 20 ನಿಮಿಷ ಎಕ್ಸಸೈಸ್ ಅನ್ನ ಮಾಡಿ. ಇದನ್ನು ಮಾಡಿದಾಗ ಆಟೋಮ್ಯಾಟಿಕಲಿ ನಿಮ್ಮ ತೂಕನೂ ಕಡಿಮೆ ಆಗುತ್ತೆ. ದ ಹೋಲ್ ಒಬಿಸಿಟಿ ಸಿಂಪ್ಟಮ್ಸ್ ವಿಲ್ ಕಮ್ ಡೌನ್. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಾಬಿಟಿಸ್ ಇದ್ದವರಿಗೆ ಸಪೋಸ್ ನೀವು ಐಸ್ಲಿಮ್ ಬಾರ್ ಕೊಡೋದಾದ್ರೆ ಯಾವ ತರ ಕೊಡಬೇಕು? ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಒಬಿಸಿಟಿ ಇದ್ರೆ ಡಯಾಬಿಟಿಸ್ ಫ್ರೀ ಆಗಿ ಸಿಗುತ್ತೆ ಅಂತ. ಓಕೆ, ಬೈ 1 get 1 ಫ್ರೀ. ಇದ್ದವರಿಗೆ ಜಾಸ್ತಿ ಒಂದೇ ಸತಿ ನೀವು ಬಾರ್ ಕೊಡಬಾರ್ದು. ಅಂತವರಿಗೆ ನೀವು ರೆಡ್ಯೂಸ್ ಡೋಸ್ ಅಲ್ಲಿ ಕೊಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಅರ್ಧ, ರಾತ್ರಿ ಅರ್ಧ ಕೊಡಿ, ಪರವಾಗಿಲ್ಲ, ದೇರ್ ಇಸ್ ನೋ ಪ್ರಾಬ್ಲಮ್ಸ್. ಡಯಾಬಿಟಿಸ್ ಇದ್ದವರಿಗೆ ಮಾತ್ರ, ಬೇರೆಯವರಿಗೆಲ್ಲ. ನೆಕ್ಸ್ಟ್ ಥಿಂಗ್ ಇಸ್ ಬ್ಲಡ್ ಪ್ರೆಷರ್. ಸಪೋಸ್ ಯಾರಿಗೋ ಒಬ್ಬರಿಗೆ ಹೈ BP ಇದೆ ಅಥವಾ ಲೋ BP ಇದೆ, ಅಂತವ್ರಿಗೆ ಕೂಡ ನೀವು ಐಸ್ಕ್ರೀಮ್ ಬಾರ್ ಕೊಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್ಸ್ ವಿತ್ ದಟ್. ಮೂರನೇದು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ, ನಾನು ಆಗ್ಲೇ ಹೇಳಿದೆ, ಪ್ರೆಗ್ನೆಂಟ್ ಲೇಡೀಸ್ ದಪ್ಪ ಆದ್ರೆ ಅವರಿಗೆ ಬೆಳೆಯುವಂತಹ ಮಗು ಪ್ರಾಬ್ಲಮ್ಸ್ ಆಗುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ಫಸ್ಟ್ 6 months ನೀವು ಐಸ್ಕ್ರೀಮ್ ಬಾರ್ ನ ಪ್ರಯೋಗ ಮಾಡಿ. ಲಾಸ್ಟ್ 3 months ಮಾಡಬಾರ್ದು. ಆಫ್ಟರ್ 6 months ನಿಲ್ಲಿಸಿ. ಅದೇ ತರ
ಮಗು ಹುಟ್ಟಿದ ನಂತರ ಎದೆ ಹಾಲನ್ನ ಕೊಡೋ ಟೈಮ್ನಲ್ಲಿ ಫಸ್ಟ್ ಮಂತ್ ನೀವು ಕೊಡಬಾರ್ದು. ಬ್ರೆಸ್ಟ್ ಫೀಡ್ ಮಾಡೋ ಟೈಮ್ನಲ್ಲಿ ಫಸ್ಟ್ ಮಂತ್ ಕೊಡಬಾರ್ದು. ಸೆಕೆಂಡ್ ಮಂತ್ ಇಂದ ನೀವು ಸ್ಟಾರ್ಟ್ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ಅದಾದ್ಮೇಲೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಥೈರಾಯ್ಡ್ ಮತ್ತೆ ಈ ವೆಯ್ಟ್ಗೆ ತುಂಬಾ ಸಂಬಂಧ ಇದೆ. ಯಾರಿಗಾದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅವ್ರ ವೆಯ್ಟ್ ಜಾಸ್ತಿ ಆಗುತ್ತೆ ಇಮಿಡಿಯೇಟ್ ಆಗಿ. ದಿಸ್ ಇಸ್ ಆಕ್ಚುಲಿ ರಿಲೇಶನ್ಶಿಪ್ ವಿಚ್ ಇಸ್ ದೇರ್. ಅದು ಯಾಕೆ ಆಗುತ್ತೆ ಅಂದ್ರೆ ಥೈರಾಯ್ಡ್ಗೆ ಮಾತ್ರೆ ತಗೊಳ್ತಾರಲ್ಲ, ಅದು ತಗೊಂಡಾಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಥೈರಾಯ್ಡ್. ಅದು ಯಾವ ಹಾರ್ಮೋನ್ ತಗೊಳ್ತಾರಲ್ಲ ಒಳಗಡೆ, ಅದರಿಂದ ತೂಕ ಜಾಸ್ತಿ ಆಗುತ್ತೆ. ಆ ಒಂದು ಕಂಡೀಷನ್ ಅನ್ನು ಕೂಡ ನೀವು ಐಸ್ಲಿಮ್ ಬಾರ್ನ ಪ್ರಯೋಗ ಮಾಡಬಹುದು. ನೆಕ್ಸ್ಟ್ ಥಿಂಗ್ ಇಸ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರಿಗೆ ಕೂಡ ನೀವು ಐಸ್ಲಿಮ್ ಬಾರ್ ಕೊಡಬಹುದು. ಕಿಡ್ಸ್, ಮಕ್ಕಳಿಗೆ ನೀವು ಐಸ್ಲಿಮ್ ಬಾರ್ ಕೊಡಬೇಕಾದ್ರೆ 6 ವರ್ಷದ ಒಳಗಿರುವ ಮಕ್ಕಳಿಗೆ ಕೊಡಬಾರದು. ಅಬೌವ್ 6 years ಓನ್ಲಿ. 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಇದನ್ನು ಕೊಡಬೇಕು, ನಾಟ್ ಬಿಲೋ 6 years. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಯಾರಿಗೋ ಒಂದು ಸೋರಿಯಾಸಿಸ್ ಆ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ ಇದ್ದಾಗ ಅಲ್ಲೂ ಕೂಡ ನೀವು ಐಸ್ಲಿಮ್ ಬಾರ್ನ ಪ್ರಯೋಗ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್. ನೀವಲ್ಲಿ ಕೊಡಬಹುದು. ನೆಕ್ಸ್ಟ್, ಸಪೋಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಸೊ ನಾವು ಒಂದು ಪಬ್ಲಿಕೇಶನ್ ಅನ್ನು ಮಾಡಿದೀವಿ ಐಸ್ಲಿಮ್ ಪೌಡರ್ ಮೇಲೆ. ಬಿಕಾಸ್ ಮೋರ್ ಆರ್ ಲೆಸ್ ದಿ ಆಕ್ಟಿವ್ಸ್ ಆರ್ ಸೇಮ್. ಹಾಗಾಗಿ ನೀವು ಈ ಒಂದು ಪಬ್ಲಿಕೇಶನ್ ಅನ್ನು ನೀವು ಉಪಯೋಗಿಸ್ಕೋಬಹುದು. ಸಪೋಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಟ್ ದಿ ಎಂಡ್ ಆಫ್ ದಿ ಸೆಮಿನಾರ್ ನಾನು ನನ್ನ ಇಮೇಲ್ ಐ ಡಿಯನ್ನು ಕೊಡ್ತೀನಿ. ಇಮೇಲ್ ಐ ಡಿ ಒಂದು ಇಮೇಲ್ ನೀವು ಸೆಂಡ್ ಮಾಡಿ, ನಾನು ಈ ಪಬ್ಲಿಕೇಶನ್ ನೀವು ಕಳಿಸ್ತೀನಿ. ಓಕೆ, ನೀವು ಅದನ್ನ ಹೊರಗಡೆ ಇದನ್ನ ಇಟ್ಕೊಂಡು ಪ್ರಿಂಟ್ಔಟ್ ತಗೊಂಡು ಯು ಕ್ಯಾನ್ ಯೂಸ್ ಇಟ್ ಆಕ್ಚುಲಿ. ಸಪೋಸ್ ನೀವು ಯಾರೋ ಒಬ್ಬ ಟೆಕ್ನಿಕಲ್ ಪರ್ಸನ್ ಹತ್ರ ಮಾತಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಫಾರ್ಮಸಿ ಪರ್ಸನ್ ಆರ್ ಡಾಕ್ಟರ್, ಯು ಕ್ಯಾನ್ ಶೋ ದಿಸ್ ಪೇಪರ್ ಟು ದೆಮ್. ನೀವು ತೋರಿಸಬಹುದು ಅವ್ರಿಗೆ. ತೋರಿಸ್ಬಿಟ್ಟು ಯು ಕ್ಯಾನ್ ಟೆಲ್ ದೆಮ್ ಇದನ್ನ ಯೂಸ್ ಮಾಡಿ, ಈ ಪೇಪರ್ ಕೂಡ ಪಬ್ಲಿಕೇಶನ್ ಮಾಡಿದ್ದಾರೆ, ನಮ್ಮ ಪ್ರಾಡಕ್ಟ್ 100% ಸೇಫ್ ಅಂತ ನೀವು ಆ ಪೇಪರ್ ಮೂಲಕ ಹೇಳ್ಬೋದು. ದಟ್ ಇಸ್ ವಾಟ್ ಯು ಕ್ಯಾನ್ ಡು.